ಮಾವಿನ ಗಿಡಗಳಿಗೆ ಕಾಂಡ ಕೊರಕ ಹುಳುವಿನ ಬಾಧೆ ಹೆಚ್ಚಾಗಿರುವುದರಿಂದ ಮರಗಳು ಒಣಗಿ ಹೋಗುತ್ತಿವೆ. ಮಾವಿನ ಗಿಡಗಳಿಂದ ಲಕ್ಷಾಂತರ ರೂಪಾಯಿ ಆದಾಯ ಸಂಪಾದಿಸುತ್ತಿದ್ದ ಅನ್ನದಾತ ಇದೀಗ ಕಂಗಾಲಾಗಿದ್ದಾನೆ. ಹೌದು, ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಬಿತ್ತಿದ ರೈತನಿಗೆ ಇನ್ನೇನು ಫಸಲು ಕೈಗೆ ಬರುತ್ತೋ ಎನ್ನುವಾಗಲೇ ಮಾವಿನ ಮರಕ್ಕೆ ರೋಗ ತಗುಲಿ ಬೆಳೆ ಹಾನಿಯಾಗುತ್ತಿದೆ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಯಲಕಪ್ಪಳ್ಳಿಯ ಗ್ರಾಮದ ರೈತ ಕತ್ತಲಪ್ಪ ತಿಗಡಿ ಎನ್ನುವವರು ತಮ್ಮ 3 ಎಕರೆ ಭೂಮಿಯಲ್ಲಿ 14 ವರ್ಷಗಳ ಹಿಂದೆ ತೋಟದಲ್ಲಿ 280 ಮಾವಿನ ಗಿಡಗಳನ್ನ ಹಚ್ಚಿದ್ರು. ಪ್ರತಿ ವರ್ಷ ಅದಕ್ಕೆ ಪಾಲನೆ ಪೋಷಣೆ ಮಾಡಿ ಬೆಳೆದ ಮಾವು 5-6 ವರ್ಷಗಳಿಂದ ಮಾವಿನ ಬೆಳೆ ಬೆಳೆಯುವುದರಿಂದ ವರ್ಷಕ್ಕೆ 4 ಲಕ್ಷ ರೂಪಾಯಿಯಷ್ಟು ಆದಾಯ ಆಗುತ್ತಿತ್ತು. ತೋಟದಲ್ಲಿ ಕೇಸರಿ, ದಸರಾ ತಳಿಯ ಮಾವು ಬೆಳೆಯುತ್ತಿದ್ದ ರೈತ ಒಣಗಿ ಹೋದ 14 ವರ್ಷದ ಮಾವು ಬೆಳೆ ವರ್ಷಕ್ಕೆ 4 ಲಕ್ಷಕ್ಕೂ ಹೆಚ್ಚು ಮಾವು ಮಾರಾಟ ಮಾಡಿ ಆದಾಯ ಸಂಪಾದಿಸುತ್ತಿದ್ರು. ಆದ್ರೆ ಇದೀಗ ಮಾವಿನ ಮರಗಳಿಗೆ ಕೀಟ ಬಾಧೆಯಿಂದ 250ಕ್ಕೂ ಹೆಚ್ಚು ಮಾವಿನ ಗಿಡಗಳು ಒಣಗಿ ಹೋಗಿದ್ದು, ಕಾಂಡ ಕೊರಕೆ ಹುಳುವಿನ ಬಾಧೆಯಿಂದ ಅನ್ನದಾತ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಮಾವಿನ ಕೊಂಬೆಗೆ ಕೊರಕೆ ಹುಳುವಿನ ಬಾಧೆ ಸಾಮಾನ್ಯವಾಗಿತ್ತು, ಅದು ಕೂಡ ಇದೀಗ ಮುಂದುವರೆದಿದ್ದು ರೈತ ಕಂಗಾಲಾಗಿದ್ದಾರೆ. ಈಗಿದು ಅಷ್ಟು ಮಾವಿನ ಗಿಡ ಒಣಗಿದಾವಲ್ಲ, ಇವು ಒಂದೇ ಸರ್ತಿ ಒಣಗ್ಯಾವ ಏನು ಒಂದು ಒಣಗ್ಯಾವ್ರಿ? ನೋಡಿ ಸರ್, ಎಲ್ಲ ಕಡೆ ಸರ್ ಒಂದೇ ಸರ್ತಿನೇ ಇದು ಪೂರ ಇದು ಆಗ್ಯದ ಸರ್, ಎಲ್ಲ ಒಣಗಿ ಹೋಗ್ಬಿಟ್ಟು ಮತ್ತೆ ಕಡೆ ಈ ಕಡೆ ಸರ್, ಈ ಕಡೆ ಎಲ್ಲ ಒಣಗಿ ಸರಿ. ಎಲ್ಲ ಮಾಧ್ಯಮ ನಮಸ್ಕಾರ ಮಾಡ್ತಾ, ಎಲ್ಲ ಮಾಧ್ಯಮದವರು ಇದ್ರ ಬಗ್ಗೆ ಟಿವಿಯಲ್ಲಿ ಬಿತ್ತರಿಸಿ ಸರ್ಕಾರಕ್ಕೆ ಇದ್ರ ಬಗ್ಗೆ ಗಮನ ತಂದು ಕೊಡಬೇಕು. ಸಂಬಂಧಪಟ್ಟ ಅಂತ ಇಲಾಖೆಯವರಿಗೆ ಇದ್ರ ಬಗ್ಗೆ ಗಮನ ಕೊಡಿಸ್ಬೇಕು. ಎಲ್ಲ ಮಾಧ್ಯಮದವ್ರಿಗೆ ನಮಸ್ಕಾರ ಮಾಡ್ತೀವಿ. ನಾವು ಏನಿಲ್ಲ, ಇದ್ರ ಬಗ್ಗೆ ನಮ್ಗೆ ಏನಾದರೂ ಪರಿಹರಿಸ್ಕೊಡ್ಬೇಕು. ಎಲ್ಲ ಮಾಧ್ಯಮದವರು ಸಪೋರ್ಟ್ ಮಾಡಿದ್ರೆ ನಮಗೆ ಇದ್ರ ಬಗ್ಗೆ ಪರಿಹಾರ ಸಿಗ್ತದೆ. ಎಲ್ಲ ಮಾಧ್ಯಮದವರು ಅದಕ್ಕೆ ಬೆನ್ನ ಹತ್ತಿರ ಭೀ ಯಾವುದೇ ರೈತರ ಪರವಾಗಿ ಬಿತ್ತರ ಮಾಡಿದಾಗ ಅದಕ್ಕೆ ಪರಿಹರಿಸ್ಕೊಟ್ರಿ, ನಮಗಾದ್ರೂ ಭೀ ಬಡ್ರಿಗೆ ನೀವು ಪರಿಹರಿಸ್ಕೊಡ್ತು ಅಂತ ಎಲ್ಲ ಮಾಧ್ಯಮದವ್ರಿಗೆ ಧನ್ಯವಾದ. ಈ ಥರ ಕೀಟನಾಶಕ ಬಾಧೆಯಿಂದ ಈ ಥರ ಪೂರಾಗ ನಟೆ ಹೋಗಿದೆ ಸರ್. ತೋಟಗಾರಿಕೆ ಆಫೀಸರ್ ಬಂದು ಹೇಳೋದು ಸರ್ ಅವರು ಕೀಟನಾಶಕ ಬಾಧೆ ಅಂತ ಸರ್. ನಾವು ಯಾಕಂದ್ರೆ ರೈತರಿಗೂ ಸರ್ ನಾವು ಇವ್ರಿಗೆ ಕೊಡ್ತಿದ್ದೇವೆ ಸರ್, ಬಾಗುನು ಕೊಡ್ತಿದ್ದೇವೆ ಸರ್. ಅದಕ್ಕೆ ನಮ್ಗೆ 40 ರೂಪಾಯಿ ಕೆಜಿ ಹಿಡಿದ್ರು ಸರ್. ವರ್ಷಕ್ಕೆ 4 ಲಕ್ಷ ರೂಪಾಯಿ ಅದೇ ಬರ್ತದೆ ಸರ್. ಈಗ 4 ಲಕ್ಷ ರೂಪಾಯಿ ಈಗ ಸುಮಾರು ಈಗ 4 ವರ್ಷ ಸರ್. ಈಗ ನಾವು ತಗೋಬೇಕು, ಈಗ ಮತ್ತೆ ಬೆಳೆಸ್ಬೇಕು, ಇದು ಮಾಡ್ಬೇಕು. ಇದು ಐದು ಬೆಳೆ ಟೈಮಿನಾಗ ಇಂಥ ನಮ್ಮ ಸಂಬಂಧಪಟ್ಟಂಥ ಗ್ರಾಮ ಲೇಖಕ ಅಧಿಕಾರಿಗಳು ಬಂದು ಕೇಸಿ ಇದು ಇನ್ಸ್ಪೆಕ್ಷನ್ ಮಾಡಿದಾಗ ತೋಟಗಾರಿಕೆ ಆಫೀಸರ್ ಅಂದರು ಇದು ಕೀಟ ಬಾಧೆ ತೋಟಗಾರಿಕೆ ಆಫೀಸರ್ ಅವರು ಬಂದರು. ತೋಟಗಾರಿಕೆ ಆಫೀಸರ್ ಬಂದು ಕೇಸಿ ಇದು ಇನ್ಸ್ಪೆಕ್ಷನ್ ಮಾಡಿದಾಗ ಗ್ರಾಮ ಲೇಖಕ ಅಧಿಕಾರಿಗಳು ಮತ್ತು ತೋಟಗಾರಿಕೆ ಇಲಾಖೆ ಆಫೀಸರ್ ಬಂದು ಕೇಸಿ 90% ಈ ಬೆಳೆ ಇದು ಏನಾಗ್ಯದ ಅಂದ್ರೆ ಕೀಟ ಬಾಧೆಲಿಂದ ಹೋಗಿ ಅಂತ ಹೇಳ್ಯಾರ. ಇದು 250 ಗಿಡ ಹಚ್ಚಿರ್ತೀವಿ ನಾವು. ದಸರಾ ಮಲ್ಲಿಕ ಕೇಸರಿ ಅಂತಕ್ಕಂಥ 3 ತಳಿ ನಮ್ಗೆ ಇದು ತೋಟಗಾರಿಕೆ ಇಲಾಖೆಯಿಂದ ಹಚ್ಚಿದ್ರಾ? ನಾವು ತೋಟಗಾರಿಕೆ ಇಲಾಖೆಯಿಂದ ಇಲ್ಲ, ನಾವು ವೈಯಕ್ತಿಕ ತಂದು ಹಚ್ಚಿದ್ದೆವು. ಅಂದ್ರೆ ನಾವು ತಂದಿದ್ದು ಅದೇ ತೋಟಗಾರಿಕೆ ಇಲಾಖೆ ಚಂಡಂಪಳ್ಳಿಯಲ್ಲಿ ತಂದಿದ್ದೆವು ನಾವು ಗಿಡಗಳು. ತಂದಾಗ ಇವು ನಮಗೆ 14 ವರ್ಷ ಆಯಿತು. 2009-10ದಾಗ ಹಚ್ಚಿದ್ದೆವು. 14 ವರ್ಷದಾಗ 4 ವರ್ಷದಿಂದ ಸತತವಾಗಿ ನಾವು ಇದು ವರ್ಷಿಗೆ ಒಂದು 4 ಲಕ್ಷ ರೂಪಾಯಿ ಅದೇ ಬರ್ತಿತ್ತು. ಯಾಕಂದ್ರೆ ಒಂದು ಗಿಡಕ್ಕೆ 50 ಕೆಜಿ ಸರಿ ಹಿಡಿದಾಗ ಇದು ಕೇಸರಿ ಮಲ್ಲಿಕ ದಸರಾ ಇವು 3 ನಮ್ಮನವರು ಇಟ್ಟಿದಾಗ ಒಂದು ಗಿಡಕ್ಕೆ 250 ಗಿಡ ಅಂದ್ರೆ ಇದು ಎಕರೆ 3 ಎಕರೆ ಅದ. ಇದು ವಿಸ್ತರಣೆ 3 ಎಕರೆದಾಗ 250 ಗಿಡ ಕೂಡ್ತೀವಿ. 250 ಗಿಡದಾಗ ನಮ್ಗೆ ಒಂದೊಂದು ಗಿಡಕ್ಕೆ ಸುಮಾರು 50 ಕೆಜಿ ಅಂದ್ರೆ 40 ರೂಪಾಯಿ ಕೆಜಿ ಹಿಡಿದ್ರೆ 4 ಲಕ್ಷ ರೂಪಾಯಿ ಬರ್ತಿತ್ತು. 40 ರೂಪಾಯಿ ಕೆಜಿ ಒಂದು ಗಿಡಕ್ಕೆ ಸುಮಾರು 50 ಕೆಜಿ ಹಿಡಿದ್ರೆ ಅಂದ್ರೆ ಈಗ 4 ಲಕ್ಷ ರೂಪಾಯಿ ಬರ್ತಕ್ಕಂಥದ್ದು ಅದೇ. ಇವತ್ತು ಏನಾಗಿದೆ, ಎಲ್ಲ ಕೀಟನಾಶಕ ಬಾಧೆಗಳಿಂದ ಎಲ್ಲ ಒಣಗಿ ಹೋಗ್ಯಾವ. ಅದಕ್ಕೆ ದಯಮಾಡಿ ಸರ್ಕಾರ ಏನಾದ್ರು ಭೀ ಈ ಬಡ ರೈತರಿದ್ದೀವಿ ನಾವು ಯಾಕಂದ್ರೆ ಕೃಷಿ ಕಾರ್ಮಿಕರಿದ್ದೀವಿ. ನಮ್ಗೆ ಇದು ಒಣಗಿ ಎಷ್ಟು ತಿಂಗಳಾಯ್ತು? ಈಗ ಒಣಗಿ ಕೇಸಿ ಇದು ಒಣಗಿ ಕೇಸಿ ಒಂದು 2 ತಿಂಗಳು ಸುಮಾರು ಆಗತ್ತು. ಈಗ ಇದು ಕೀಟ ಬಾಧೆಯಿಂದ ಒಣಗಿದೆ ಅಂತ ಏನಂತ ನಿಮಗೆ ಅಧಿಕಾರಿಗಳು ಕೇಂದ್ರ ಇದು ತೋಟಗಾರಿಕೆ ಆಫೀಸರ್ ಬಂದರು. ತೋಟಗಾರಿಕೆ ಇನ್ಸ್ಪೆಕ್ಷನ್ ಮಾಡಿ 90% ಗಿಡ ಹೋಗಿ ಅಂತ ಕೇಸಿ ಇದು ವರದಿ ಮಾಡ್ಯಾರ ಸರ್ಕಾರಕ್ಕೆ, ನೀವು ಸಲ್ಲಿಸ್ರಿ ಅಂತ ಕೇಸಿ. ಅದಕ್ಕೋಸ್ಕರ ಏನೇನೋ ಆದ್ರೂ ಭೀ ಈ ಯಾಕಂದ್ರೆ ನಾವು ಕ್ರಾಪ್ ಇದು ಮಾವಿಂದೇನು ನಾವೇನು ತೊಂದಿಲ್ಲ, ಇದ್ರ ಮ್ಯಾಗ ಕ್ರಾಪ್ ಲೋನ್ ಅಂತ ತೊಂದಿದ್ದೆವು. ಆ ಕ್ರಾಪ್ ಲೋನ್ ಕಟ್ಟೋದು ಬ್ಯಾಂಕಿನಾಗ ಆಗಿಲ್ಲ ನಮ್ಗೆ. ಈ ಮಾವಿನ ಗಿಡದ
ಯಾವ್ಯಾವ ಸವಲತ್ತು ನಾವು ಬ್ಯಾಂಕ್ಲಿಂದ ಬಿ ತೊಗೊಂಡಿಲ್ಲ, ಏನಿಲ್ಲ. ದಯಮಾಡಿ ಏನೇ ಆದ್ರೂ ಬಿ ಸರ್ಕಾರ ದಯಮಾಡಿ ಇದಕ್ಕೆ ಈ ಕಡೆ ಗಮನ ಹರಿಸಿ ಬಡ ರೈತರಿಗೆ ಏನಂತ ಸೂಕ್ತವಾದ ಪರಿಹಾರ ಒದಗಿಸ್ಕೊಡ್ಬೇಕಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.